ಬರುವಂತಹ ಜುಲೈ ತಿಂಗಳಲ್ಲಿ ಈ ರಾಶಿಯವರು ಹೊಸ ವ್ಯವಹಾರಗಳಿಂದ, ಜಗಳಗಳಿಂದ ಮತ್ತು ಟ್ರಾವೆಲ್ ಇಂದ ದೂರ ಇರುವಂತಹ ಪ್ರಯತ್ನನ ಮಾಡಬೇಕು. ಯಾರು ಈ ರಾಶಿಯವರು ನೋಡೋಣ. ಜುಲೈ ತಿಂಗಳು ಮಕರ ರಾಶಿಯವರಿಗೆ ಹೇಗಿರ್ಲಿದೆ ನೋಡೋಣ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಎಂಡ್ ವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನ ಶೇರ್ ಮಾಡಿದ್ದೀನಿ. ಮಕರ ರಾಶಿಗೆ ಸೂರ್ಯ ಸಪ್ತಮ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದು ವಿವಾಹ ಮತ್ತು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನ ತರುವಂತಹ ಒಂದು ಟೈಮ್ ಐತಿ. ಅದಕ್ಕೋಸ್ಕರ ವೈವಾಹಿಕ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಂದ ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಸ್ ಬಹಳ ಕಾನ್ಶಿಯಸ್ ಆಗಿ ಮೇಂಟೈನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಡಿಫರೆನ್ಸ್ ಬರುವಂತ ಚಾನ್ಸಸ್ ಐತಿ. ಏನಾದ್ರೂ ಜಗಳ ಅಥವಾ ಆರ್ಗ್ಯುಮೆಂಟ್ಸ್ ಬಂದ್ರೆ ಬಹಳ ಶಾಂತ ಪ್ರವೃತ್ತಿಯಿಂದ ವರ್ತಿಸುವಂತ ಒಂದು ಪ್ರಯತ್ನವನ್ನ ಮಾಡ್ರಿ. ಇದರ ಜೊತೆಗೆ ಸಾಧ್ಯವಾದಷ್ಟು ಟ್ರಾವೆಲಿಂಗ್ ಅನ್ನ ಅವಾಯ್ಡ್ ಮಾಡ್ರಿ. ಬಹಳ ಕಾನ್ಶಿಯಸ್ ಆಗಿ ಡಿಸಿಷನ್ಸ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ರಿ. ಲೈಫ್ ಇನ್ಸೈಟ್ಸ್ ನ ಹೇಳ್ಕೊಡ್ತೀನಿ. ಜಗಳ ಅಥವಾ ಆರ್ಗ್ಯುಮೆಂಟ್ಸ್ ಬಂದಲ್ಲಿ ಆರ್ಗ್ಯುಮೆಂಟ್ಸ್ ನ ಶಾಂತವಾಗಿ ಮುಗಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲುವಂತ ವಿಚಾರ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಕಣ್ಣಿಗೆ ಮತ್ತು ತಲೆಗೆ ಸಂಬಂಧಿತ ಸಮಸ್ಯೆಗಳು ಬರುವಂತ ಚಾನ್ಸಸ್ ಅದಾವು. ಓವರ್ ಥಿಂಕಿಂಗ್ ಅನ್ನ ಕಮ್ಮಿ ಮಾಡ್ಕೊರಿ. ಒಳ್ಳೆ ಡಯಟ್ ಅನ್ನ ಯೂಸ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ರಿ. ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಪ್ರತಿ ಶನಿವಾರ ಕರಿ ಎಳ್ಳನ್ನ ಶನಿ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಬರುವಂತಹ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ಜುಲೈ ತಿಂಗಳ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 10 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ನಮಸ್ಕಾರ.